ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್. ಅಂಗಡಿ ತೆರೆಯುವಾಗ ಮತ್ತು ಮುಚ್ಚುವಾಗ ಪಠಿಸಲೇಬೇಕಾದಂತಹ ಮಂತ್ರಗಳಿವು. ಸ್ನೇಹಿತರೆ, ನೀವೊಂದು ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡ್ತಿದ್ರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕು. ನನ್ನ ಅಂಗಡಿಯಲ್ಲಿ ಅಂತೂ ವ್ಯಾಪಾರ ಇಲ್ಲ, ಜನ ಬರ್ತಿಲ್ಲ, ಹಣ ಅಂತೂ ಆಗ್ತಲೇ ಇಲ್ಲ, ಏನು ಮಾಡಬೇಕು? ಹಾಗಾದರೆ ನಾನು ಈಗ ತಿಳಿಸುವಂತಹ ಈ ಸುಲಭವಾದಂತಹ ಮಂತ್ರಗಳನ್ನು ಪಠಿಸುತ್ತಾ ಬಂದಲ್ಲಿ ಖಂಡಿತ ನಿಮ್ಮ ವ್ಯಾಪಾರ ಡಬಲ್ ಆಗುತ್ತೆ. ಹಣದ ಸುರಿಮಳೆ ಅಂತೂ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಕುತೂಹಲ ನಿಮಗೆ ಮೂಡ್ತಿದ್ರೆ ತಡ ಮಾಡೋದು ಬೇಡ, ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ನಿಮ್ಮ ವ್ಯಾಪಾರ ಅಥವಾ ಅಂಗಡಿಯ ಆದಾಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ನೀವು ಬಯಸಿದರೆ ಪ್ರತಿದಿನ ಸೂಕ್ತ ಸಮಯದಲ್ಲಿ ಕೆಲವು ಈ ಮಂತ್ರಗಳನ್ನು ಪಠಿಸುವುದು ಅನುಕೂಲ. ಅಂಗಡಿಯನ್ನು ತೆರೆಯುವುದರಿಂದ ಹಿಡಿದು ಮುಚ್ಚುವುದರೊಳಗೆ ಕೆಲವೊಂದು ಮಂತ್ರಗಳನ್ನು ಪಠಿಸಬೇಕು. ಈ ಮಂತ್ರಗಳು ನಕಾರಾತ್ಮಕ ಶಕ್ತಿಯಿಂದ ಪಾರು ಮಾಡುವುದು, ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕುವುದು. ಹಾಗಾದರೆ ಆ ಮಂತ್ರಗಳು ಯಾವುದು ಎನ್ನುವ ಕುತೂಹಲ ಕಾಡ್ತಿದೆಯಾ? ಬನ್ನಿ ಸ್ನೇಹಿತರೆ. ನಾವು ವ್ಯವಹಾರವನ್ನು ಮಾಡುವುದಕ್ಕಾಗಿ ಅಂಗಡಿಯನ್ನು, ಕಚೇರಿಯನ್ನು ಇಟ್ಟುಕೊಂಡಿರ್ತೇವೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅದರಿಂದ ಸಮೃದ್ಧಿಯನ್ನು, ಆದಾಯವನ್ನು ನಾವು ಬಯಸುತ್ತೇವೆ. ನೀವು ಕೂಡ ನಿಮ್ಮ ಅಂಗಡಿಯ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಕೆಲವೊಂದು ಮಂತ್ರಗಳನ್ನು ಪಠಿಸುವುದು ಉತ್ತಮ. ಶಾಸ್ತ್ರದ ಪ್ರಕಾರ ನೀವು ಅಂಗಡಿಯನ್ನು ತೆರೆಯುವಾಗ ಮತ್ತು ಸಂಜೆ ಮುಚ್ಚುವಾಗ ತಪ್ಪದೆ ಕೆಲವೊಂದು ಮಂತ್ರಗಳನ್ನು ಪಠಿಸಬೇಕು. ಅಂಗಡಿಯನ್ನು ತೆರೆಯುವಾಗ, ಸಂಜೆ ದೀಪಗಳನ್ನು ಹಚ್ಚುವಾಗ ಮತ್ತು ಅಂಗಡಿಯನ್ನು ಮುಚ್ಚುವಾಗ ವಿಶೇಷ ಮಂತ್ರಗಳನ್ನು ಪಠಿಸುವುದು ದುಷ್ಟ ಕಣ್ಣಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಈ ಮಂತ್ರಗಳು ಅಂಗಡಿಗೆ ಅದೃಷ್ಟದ ಬಾಗಿಲುಗಳನ್ನು ತೆರೆಯಬಹುದು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಆದರೆ ನೀವು ಈ ಮಂತ್ರಗಳನ್ನು ಸಂಪೂರ್ಣ ಭಕ್ತಿಯಿಂದ ಪಠಿಸುವುದು ಮತ್ತು ನಿಗದಿತ ನಿಯಮಗಳನ್ನು ಪಾಲಿಸುವುದು ಅಗತ್ಯ. ಅಂಗಡಿ ತೆರೆಯುವಾಗ ಪಠಿಸಬೇಕಾದ ಮಂತ್ರ ಹೀಗಿದೆ ನೋಡಿ. ನೀವು ಮೊದಲು ಅಂಗಡಿಯನ್ನು ತೆಗೆದು ಒಂದು ವಸ್ತು ಮಾರಾಟ ಆದಾಗ ಅಥವಾ ವ್ಯಾಪಾರ ಮಾಡಿದಾಗ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೀಷು ಸರ್ವದಾ ಎಂಬ ಮಂತ್ರವನ್ನು ಜಪಿಸಬೇಕು. ಮಾರಾಟದಿಂದ ಬಂದ ಹಣವನ್ನು ಮೊದಲು ನಿಮ್ಮ ಹಣೆಗೆ ಮುಟ್ಟಿಸಬೇಕು ಮತ್ತು ನಂತರ ಇಲ್ಲಿ ಹೇಳಲಾದ ಗಣೇಶ ಮಂತ್ರವನ್ನು 1 ಅಥವಾ 3 ಬಾರಿ ಪಠಿಸಬೇಕು. ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸಬೇಕು ಎಂದು ಕೇಳಿಕೊಳ್ಳಬೇಕು. ಈ ಮಂತ್ರವನ್ನು ಪಠಿಸುವುದರಿಂದ ವ್ಯವಹಾರ ಮತ್ತು ಅಂಗಡಿ ದಿನವಿಡೀ ನಿಶ್ಚಲವಾಗಿ ಇರುತ್ತದೆ. ಇದು ಗ್ರಾಹಕರೊಂದಿಗಿನ ಘರ್ಷಣೆಯನ್ನು ತಡೆಯುತ್ತದೆ ಮತ್ತು ದಿನವಿಡೀ ಲಾಭದಾಯಕ ಅವಕಾಶಗಳಿಗೆ ಅನುವು ಮಾಡಿಕೊಡುತ್ತದೆ ಎನ್ನುವ ನಂಬಿಕೆ ನಿಮಗಿರಬೇಕು. ಏಕೆಂದರೆ ಯಾವುದೇ ಕೆಲಸಗಳನ್ನು ಮಾಡುವಾಗ ಮೊದಲು ನಂಬಿಕೆ ಬೇಕು ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬೆಳವಣಿಗೆಗೆ ಮಂತ್ರ ಹೀಗಿದೆ. ಮಂತ್ರ: ಓಂ ಐಂ ರೀಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮೋ ನಮಃ. ಓಂ ಐಂ ರೀಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮೋ ನಮಃ. ನಿಮ್ಮ ಅಂಗಡಿ ಅಥವಾ ವ್ಯಾಪಾರದಲ್ಲಿ ನೀವು ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ನೀವು ಓಂ ಐಂ ರೀಂ ಶ್ರೀಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಪಠಿಸಬೇಕು. ಶಾಸ್ತ್ರಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಚಂಚಲ ಸ್ವಭಾವದವಳು ಎಂದು ಹೇಳಲಾಗುತ್ತದೆ. ಏಕೆಂದರೆ ಅವಳು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇರುವುದಿಲ್ಲ. ಆದರೆ ವಿಷ್ಣುವಿನೊಂದಿಗೆ ಈ ಮಂತ್ರವನ್ನು ಜಪಿಸಿದಾಗ ದೇವಿಯು ಸ್ಥಿರಳಾಗುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯು ಅಂಗಡಿಯಲ್ಲಿ ವಾಸಿಸುತ್ತಾಳೆ. ಅಂಗಡಿಯ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದು ಗ್ರಾಹಕರ ದಟ್ಟಣೆಯನ್ನು ಹೆಚ್ಚಿಸುತ್ತದೆ. ಇದಕ್ಕಾಗಿ ಬೆಳಗ್ಗೆ ಅಂಗಡಿಯ ಪೂಜೆಯನ್ನು ಮುಗಿಸಿದ ನಂತರ ನಿಮ್ಮ ಕುರ್ಚಿಯ ಮೇಲೆ ಕುಳಿತು ಈ ಮಂತ್ರವನ್ನು 11 ಅಥವಾ 21 ಬಾರಿ ಪಠಿಸಬೇಕು. ಸ್ನೇಹಿತರೆ, ನಾನು ಸ್ನಾನ ಮಾಡಿಲ್ಲ, ಏನು ಮಾಡಬೇಕು? ಖಂಡಿತ ಅನುಮಾನ ಬರ್ಬೋದು, ಪರವಾಗಿಲ್ಲ ಸ್ನೇಹಿತರೆ. ಅಚ್ಚುಕಟ್ಟಾಗಿ ನಿಮ್ಮ ದೇಹ ಶುದ್ಧಿ, ಮನಃಶುದ್ಧಿಯನ್ನು ಮಾಡಿಕೊಂಡು ಈ ಮಂತ್ರವನ್ನು 21 ಬಾರಿ ಅಥವಾ 11 ಬಾರಿ ಪಠಿಸಿ ಆನಂತರ ನಿಮ್ಮ ಮಾರ್ಗಗಳನ್ನು ನೀವು ನೋಡಿಕೊಳ್ಳುವುದು ಉತ್ತಮ. ಇನ್ನು ಸಂಜೆ ಅಂಗಡಿಯಲ್ಲಿ ದೀಪ ಹಚ್ಚುವಾಗ ಈ ಮಂತ್ರ ಪಠಿಸಿ. ಮಂತ್ರ: ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪಾದಂ ಶತ್ರು ಬುದ್ಧಿ ವಿನಾಶಾಯ ದೀಪೋರ್ಜ್ಯೋತಿ ನಮಸ್ತುತೆ. ದೀಪರ್ಜ್ಯೋತಿ ನಮಸ್ತುತೆ. ಅಂಗಡಿಯನ್ನು ಮುಚ್ಚುವಾಗ ಅಲ್ಲ, ಬದಲಾಗಿ ದೀಪವನ್ನು ಬೆಳಗಿಸುವಾಗ ಅಥವಾ ಸಂಜೆ ಅಂಗಡಿಯ ದೀಪಗಳನ್ನು ಹಚ್ಚಿಡುವಾಗ ಈ ಮಂತ್ರವನ್ನು ಪಠಿಸಬೇಕು. ಹಾಗೆ ಮಾಡುವುದರಿಂದ ಅಂಗಡಿಯಿಂದ ದುಷ್ಟಶಕ್ತಿಯನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಬಹುದು. ಇದಲ್ಲದೆ ಅಂಗಡಿಯಲ್ಲಿ ಕೆಲಸ ಮಾಡುವವರು ಉತ್ತಮ ಆರೋಗ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪಡೆಯುತ್ತಾರೆ. ಇದು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ ಮತ್ತು ತಿಳುವಳಿಕೆಯುಳ್ಳ ವ್ಯವಹಾರವನ್ನು ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇನ್ನು ಅಂಗಡಿಯನ್ನು ಮುಚ್ಚುವ ಸಮಯದಲ್ಲಿ ಈ ಮಂತ್ರ ಪಠಿಸಿ. ಮಂತ್ರ: ಓಂ ದಕ್ಷಿಣ ಭೈರವಾಯ ಭೂತ ಪ್ರೇತ ಬಂಧ ತಂತ್ರ ಬಂಧ
ನಿರ್ಗಹರಿಣಿ ಸರ್ವಶತ್ರು ಸಂಹಾರಿಣಿ ಕಾರ್ಯಸಿದ್ಧ ಕುರು ಕುರು ಸ್ವಾಹ. ಓಂ ದಕ್ಷಿಣ ಭೈರವಾಯ ಭೂತಪ್ರೇತ ಬಂಧ ತಂತ್ರಬಂಧ ನಿಗ್ರಹಣಿ ಸರ್ವಶತ್ರು ಸಂಹಾರಿಣಿ ಕಾರ್ಯಸಿದ್ಧ ಕುರು ಕುರು ಸ್ವಾಹ. ಅಂಗಡಿ ಮುಚ್ಚುವಾಗ ಈ ಶಕ್ತಿಶಾಲಿ ಮಂತ್ರವನ್ನು ಪಠಿಸುವುದರಿಂದ ಅಂಗಡಿಯ ಸುತ್ತಲೂ ರಕ್ಷಣಾತ್ಮಕ ಶಕ್ತಿಯ ಬಲವಾಗಿ ಸೃಷ್ಟಿಯಾಗುತ್ತದೆ. ಈ ಮಂತ್ರವು ರಾತ್ರಿಯಲ್ಲಿ ಅಂಗಡಿಯನ್ನು ಎಲ್ಲ ರೀತಿಯ ತಾಂತ್ರಿಕ ಅಡೆತಡೆಗಳು, ಮಂತ್ರಗಳು, ನಕಾರಾತ್ಮಕ ಶಕ್ತಿಗಳು ಮತ್ತು ಶತ್ರುಗಳಿಂದ ರಕ್ಷಿಸುತ್ತದೆ. ಇದು ದುಷ್ಟ ಕಣ್ಣಿನಿಂದಲೂ ರಕ್ಷಣೆಯನ್ನು ನೀಡುವುದು. ಅದರಿಂದ ಅಂಗಡಿಯ ಬಾಗಿಲು ಮುಚ್ಚುವ ಮೊದಲು ಈ ಮಂತ್ರವನ್ನು ಸ್ಪಷ್ಟವಾಗಿ 7 ಬಾರಿ ಪಠಿಸಿ. ಸಾಧ್ಯವಾದರೆ ಅಂಗಡಿಯ ಮುಖ್ಯ ದ್ವಾರದಲ್ಲಿ 4 ಮುಖದ ಸಣ್ಣ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಗಳಿಸಬಹುದು. ಹೆಚ್ಚಾಗಿ ಅಂದುಕೊಂಡಂತಹ ಹಣವನ್ನು ಗಳಿಸಬಹುದು. ಹಾಗೆ ಯಾವ ದುಷ್ಟಶಕ್ತಿಗಳಾಗಲಿ ಅಥವಾ ಯಾವುದೇ ಕೆಟ್ಟ ಕಣ್ಣುಗಳಾಗಲಿ ನಿಮ್ಮ ಅಂಗಡಿ ಮೇಲಾಗಲಿ ಅಥವಾ ನಿಮ್ಮ ಮೇಲಾಗಲಿ ಬೀಳದ ಹಾಗೆ ನೋಡಿಕೊಳ್ಳುತ್ತದೆ. ಹಾಗೆ ಎಷ್ಟೋ ಜನ ಕೊರಗ್ತೀರಾ, ನನಗೆ ವ್ಯಾಪಾರ ಮೊದಲು ಚೆನ್ನಾಗಿ ಆಗ್ತಿತ್ತು, ಈಗ ಯಾರೋ ಏನೋ ಮಾಡಿಬಿಟ್ರು ಅಥವಾ ಏನೋ ಆಗಿದೆ ಎನ್ನುವ ಅನುಮಾನ ನಿಮ್ಮ ತಲೆಯಲ್ಲಿ ಓಡ್ತಿದ್ರೆ ಖಂಡಿತ ಈ ಕೆಲಸ ಮಾಡಿ ನೋಡಿ. ನೀವೇ ಅಂದುಕೊಳ್ಳದ ರೀತಿ ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿ ವ್ಯಾಪಾರ ಆಗುತ್ತದೆ, ನೀವು ಯಾವ ರೀತಿ ಬೆಳೆಯುತ್ತಾ ಹೋಗುತ್ತೀರಾ ಎನ್ನುವ ಕುತೂಹಲವನ್ನು ನೀವು ತಿಳಿಯಬಹುದು. ಹಾಗೆ ಮಂತ್ರದ ಉಚ್ಚಾರಣೆಯಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಮಂತ್ರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ, ಅದನ್ನು ನೀವು ಕೂಡ ಬರೆದಿಟ್ಟುಕೊಳ್ಳಿ ಅಥವಾ ಕಾಪಿ ಪೇಸ್ಟ್ ಮಾಡಿಕೊಂಡು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಸ್ನೇಹಿತರೆ. ಉಚ್ಚಾರಣೆ ಮಾಡುವಾಗ ಪದಗಳ ಜೋಡಣೆಯಲ್ಲಿ ತಪ್ಪಾಗಬಾರದು. ಈ ವಿಡಿಯೋದಲ್ಲಿ ಏನಾದರೂ ಪದ ಬಳಕೆಯಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಯಾವುದೇ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಕೇಳಿಕೊಳ್ಳಿ. ನಿಮ್ಮ ಕಮೆಂಟ್ಗೆ ನಾನು ಉತ್ತರಿಸುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.